ಕೆಲವೊಮ್ಮೆ ಏನಾಗುತ್ತೆ, ನನಗೆ ನಾನು ಪ್ರಶ್ನೆ ಕೇಳ್ಕೊತೀನಿ. ಈಗ ಅಲ್ಲಿ ಒಂದು ದೊಡ್ಡ ಮಂದಿರ ಇಲ್ಲದೆ ಹೋದ್ರೂ ಅಯೋಧ್ಯ ರಾಮನ ಜನ್ಮಭೂಮಿನೇ ಯಾವತ್ತೂ. ಅಲ್ಲಿ ಎಷ್ಟು ಸಾವಿರ ಕೋಟಿ ಬರಲಿ ಹೋಗಲಿ, ನಮಗೆ ಇರುವ ರಾಮನ ಮೇಲೆ ಭಕ್ತಿ ಯಾವತ್ತೂ ನಮಗೆ ಕಮ್ಮಿ ಆಗೋಲ್ಲ. ಈಗ ಮನೇಲಿ ಯಾರೋ ಒಬ್ಬರು ತಪ್ಪು ಮಾಡಿದ್ರು ಹಂಗೆ ಮನೇನೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆ ರೀತಿಯಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಅದಾಗತ್ತೆ. ಅದನ್ನೇ ಇಟ್ಕೊಂಡು ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಾಗಲಿ, ಅದ್ರ ಮೇಲೆ ಪ್ರೀತಿ ಕಮ್ಮಿ ಮಾಡ್ಕೊಳ್ಳೋದಾಗಲಿ ಯಾವತ್ತೂ ಆಗಬಾರ್ದು. ನಾನು ಯಾವಾಗಲೂ ಬಯಸ್ತೇನೆ. ಸಾಮಾನ್ಯವಾಗಿ ಅನಿಸುತ್ತೆ, ಯಾರು ಒಂದು 100 ಕೋಟಿ ಅಂದರೆ ಅಯೋಧ್ಯೆ ಮಂದಿರನ, ಇಲ್ಲ ಯಾರೋ 100 ಕೋಟಿ ಕದ್ಬಿಟ್ರೆ ಅಯೋಧ್ಯೆ ಅಲ್ವಾ? ಈ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇದೆ. ಅದು ಏನು ಹಣದ ವ್ಯವಹಾರಿಕವಾಗಿ ಏನಾಗುತ್ತೆ, ಒಂದು ಕೆಲಸ ನಡಿಬೇಕಾದ್ರೆ ಆರ್ಥಿಕವಾಗಿ ಹಣದ ವ್ಯವಹಾರಗಳು ನಡೆಯುತ್ತೆ. ಬಟ್ ಇದು ಕಳ್ತನ ಮಾಡೋದು ಬಹಳ ದೊಡ್ಡ ತಪ್ಪು. ಅದರಿಂದಾಗಿ ನಾವು ಅದರ ಮೇಲಿಟ್ಟಿರುವ ಭಕ್ತಿ ಆಗಲಿ ಪ್ರೀತಿ ಆಗಲಿ ಯಾವತ್ತೂ ಕಮ್ಮಿ ಆಗಲ್ಲ ಅಂತ ಈ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಆದಷ್ಟು ಬೇಗ ಈ ಎಲ್ಲ ನೋವುಗಳಿಗೆ ಜಲ್ದಿ ತೆರೆ ಬೀಳಲಿ ಅಂತ ಕಾಯ್ತೇವೆ. ಈಗ ತನಿಖೆ ನಡೀತಾ ಇದೆ. ನನಗೇನಾಗುತ್ತೆ, ಅಯೋಧ್ಯೆಯಲ್ಲಿ 9 ತಿಂಗಳಿದ್ದಾಗ ಯಾವಾಗಲೂ ಅನುಭವಕ್ಕೆ ಬರ್ತಿದ್ದು ಅವರಲ್ಲಿದ್ದ ಕ್ಲಾರಿಟಿ. ಎಲ್ಲರೂ ಸರಳ ಜೀವನವನ್ನು ಮಾಡ್ತಿದ್ರು. ಈಗ ಯಾರು ವಿಷಯದಲ್ಲಿ ಸಿಗಾಕೊಂಡಿದ್ದಾರೆ ಅಥವಾ ಅವ್ರ ಹೆಸರುಗಳು ಬರ್ತಾ ಇದೆ, ಹೇಗೆ ಮಾಡ್ತಿದ್ದಾರೆ, ಒಂದು ಸಣ್ಣ ದಿವಾನ್ ಕೊಟ್ಟಿನಲ್ಲಿ ಜೀವನ ಕಳೆದಿದ್ದಾರೆ. ಇಡೀ ಅಯೋಧ್ಯ ಮಾಡಲಿಕ್ಕೆ ಅವರ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಸಣ್ಣ ಸಣ್ಣ ಡಿಸಿಷನ್ನು ಸಹ ನಾವು ನೋಡಬೇಕಾದ್ರೆ ಯಾರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಆಗದಿರೋ ಹಾಗೆ ಮೀಟಿಂಗ್ಸ್ ಮಾಡಿ ಆ ನಿರ್ಧಾರಗಳನ್ನ ಮಾಡ್ತಾಯಿದ್ರು. ಆವಾಗಲೇ ನಮಗೂ ಏನಾಗ್ತಿತ್ತು, ಮನಸ್ಸಿಗೆ ಖುಷಿ ಆಗ್ತಿತ್ತು, ಅಂದರೆ ಸಮಾಧಾನ ಆಗ್ತಿತ್ತು. ಯಾಕಂದರೆ ನಾವು ಈಗ ಮೈಸೂರಿಂದ ಅಯೋಧ್ಯೆಗೆ ಕೆಲಸ ಮಾಡೋಕ್ಕೆ ಹೋಗಿದ್ವಿ. ಇವನೇನಾದರೂ ಒಂದು ಚೂರು ಪಾರ್ಶಾಲಿಟಿ ರೀತಿ ಮಾಡೋದಾದರೆ, ಆ ಥರ ಏನಾದರೂ ಇದ್ರೂ ನಮಗೆ ಗೊತ್ತಾಗುತ್ತೆ. ಅವಾಗೇನಾಗುತ್ತೆ, ಅಯ್ಯೋ ನಮಗೆ ಸೆಲೆಕ್ಟ್ ಮಾಡಲ್ವೇನೋ, ಇವ್ರು ಪಾರ್ಶಾಲಿಟಿ ಮಾಡಿ ಬೇರೆಯವ್ರು ಕೊಟ್ಬಿಡ್ತಾರೇನೋ, ಆ ರೀತಿ ಆಗ್ತಿತ್ತು. ಆ ರೀತಿ ಅಂದರೆ ನಮಗೆ ಅಯೋಧ್ಯೆ ನಮ್ಗೆ ಯಾರೂ ಗೊತ್ತಿಲ್ಲ. ಯಾಕೆ ನಮ್ಮ ವಿಗ್ರಹ ಆಯ್ಕೆ ಆಯಿತು ಅಂದರೆ, ಎಲ್ಲವೂ ಟ್ರಾನ್ಸ್ಪರೆನ್ಸಿಯಾಗಿ ನಡೆದಿರೋದಕ್ಕೆ ಅದು ನಾವು ಆಯ್ಕೆ ಆಗಿದ್ದೀವಿ. ಆ ಒಂದು ವಿಷಯದಲ್ಲಿ ನನಗೆ ಭಾಳ ನಂಬಿಕೆ ಇದೆ ಯಾವತ್ತೂ. ಅಫ್ಕೋರ್ಸ್ ತುಂಬ ದೊಡ್ಡದಾಗಿ ಬೆಳೆಯೋ ವಿಷಯದಲ್ಲಿ ಸಣ್ಣ ಸಣ್ಣ ಲೂಪೋಲ್ಸ್ ಆಗುತ್ತೆ. ಆ ವಿಷಯವಾಗಿ ಭಾಳಷ್ಟು ಚರ್ಚೆಗಳು ನಡೀತಾ ಇದೆ. ತಪ್ಪಿತಸ್ಥರು ಜಲ್ದಿ ಶಿಕ್ಷೆ ಆಗಲಿ, ನಮಗೆ ಇರುವ ನಂಬಿಕೆ ಯಾವತ್ತು ಗಟ್ಟಿಯಾಗಿರಲಿ, ನಮ್ಮನ್ನು ಹೊಡೆಯೋಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.